ಕಬ್ಬರಿಸಿ ಮಾತಾಡಿದ್ರೆ ಜ್ಞಾನಿ ಮೌನದಿಂದ ಮಾತಾಡ್ತಾರೆ ಅಂತೇಳಿ ಬೇರೆಯವರೆಲ್ಲ ಸ್ವಾಮಿ ಮಠಗಳನ್ನ 20-30 ಜನ ಕರೆಸಿಬಿಟ್ಟು ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ನಾವು ಟವಲ್ಗಳು ಹಾಕೊಂಡು ವಾಶ್ ಕೋಟ್ಗಳು ಹಾಕೊಂಡು ಅಲ್ಲಾಡಿಸ್ಕೊಂಡು ನಾನು ಬಡಿವಾರ ಬೆಳೋದಕ್ಕೆ ನನ್ನ ಜೀವನದಲ್ಲಿ ನನ್ನ ಕೈಲಿ ಆಗಲ್ಲ. ಹಂಗೆ ಮಾಡಕ್ಕೆ ಹೋಗಿದ್ರೆ ಭಗವಂತ ನನಗೇನು ಕಡಿಮೆ ಕೊಟ್ಟಿದ್ದು. ನನಗೆ 100 ಕೋಟಿಗಳ ಆಸ್ತಿಗಳೇ ಇದ್ದಾವೆ. ನಮ್ಮ ಅಣ್ಣಗಳು ನನಗೆ ಸಂಪಾದಿಸಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳು ಕೂಡ ಸಾಕಷ್ಟು ನಾನು ಸಾಯೋವರೆಗೂ ತಿಂದ್ರೂ ಸಾಕಾಗಲ್ಲ. ಅದ್ರ ಬಳಸ್ಕೊಂಡಿದ್ರೆ ಇಂಥ 1000 ಮಠಗಳನ್ನೇ ನಾನು ಕಟ್ಬೋದಾಗಿತ್ತು ಇಲ್ಲಿ. ಹೀಗಾಗಿ ನನಗೆ ಅದ್ರ ಮೇಲೆ ಆಸೆ ಇಲ್ಲ, ಅದ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ. ನನಗೇನಿದ್ರು ತಂದೆ ತಾಯಿಗಳು ಈ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ನಾನು ಋಣಿಯಾಗಿರ್ತೀನಿ. ಅದು ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ನಾವು ತಲೆ ಬಗ್ಸ್ತಕ್ಕಂಥ ಕೆಲಸ ನನ್ನ ಜಾಯಮಾನದಲ್ಲಿ ಮಾಡೋದಿಲ್ಲ. ಆಮೇಲೆ ಹೀರಿಕಾಡ್ಲು ಕೊಡಲ್ಲ, ಆ ಟಿಪ್ಪೋಲ್ ಈ ಟಿಪ್ಪೋಲೆ ಮಾತ್ರ ನನ್ನ ಕೈಲಿ ಆಗಲ್ಲ. ಕಾರಣ ಯಾಕಂದ್ರೆ ನಾನೊಬ್ಬನ ಕಾಲಿಗೆ ಬಿದ್ರೆ, ಒಬ್ಬೊಳ್ಳೆ ಯೋಗ್ಯಸ್ಥನ ಕಾಲಿಗೆ ಬಿದ್ರೆ ಇಡೀ ಕ್ಷೇತ್ರ ನನ್ನಿಂದೆ ಐತೆ. ಇನ್ನು 2 ಲಕ್ಷ ಜನ ಬದುಕಿದ್ದಾರೆ. ಅಯೋಗ್ಯರಿಗೆಲ್ಲ ಕಾಲಿಗೆ ಬಿದ್ರೆ ನಾನು ಇಡೀ ಕ್ಷೇತ್ರನೇ ಕಾಲಿ ಬಿಡಿಸ್ದಂಗೆ ಆಗುತ್ತೆ. ಆ ಕೆಲಸ ನಿಮ್ಮನ್ನ ತಲೆ ಬಗ್ಸೋ ಕೆಲಸ ನಾನು ಮಾಡಿದ್ದೆ. ನಾನು ಧೈರ್ಯವಾಗಿ ನನಗೆ ತಿಳಿದಿದ್ದೆ ನಾನು ಮಾಡ್ತಕ್ಕಂಥವನು. ನಿಮಗೆ ಅವಮಾನ ಬರ್ತಕ್ಕಂಥ ರೀತಿ ಯಾವತ್ತು ಕೂಡ ತಲೆ ತಗ್ಗಿಸ್ತಕ್ಕಂಥ ಕೀರ್ತಿ ನಮ್ಮ ಕ್ಷೇತ್ರದಲ್ಲಿ ಇಂಥ MLAಗಳು ಬಂದು ಇಂಥ ಮಾಡಿದ್ರು ಅನ್ನೋ ಅಪಕೀರ್ತಿಗಳು ಕೂಡ ಯಾವತ್ತು ನನಗೆ ರಾಜಕೀಯದಿಂದ ನಿವೃತ್ತಿ ಅಂತ ಚಿಂತಿಲ್ಲ. ಆ ಕೆಲಸ ನನಗೆ ಬೇಕಾಗಿಲ್ಲ. ಅದನ್ನ ನಾವು ಊಟಾಟಿಕೆ ಇಲ್ಲ, ನಾಟಿಕೆ ಜೀವನ ಇಲ್ಲ, ನೇರವಾದ ಜೀವನ ನಡೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಂತ್ರಿ ಪದವಿ ಬೇಕು ಅಂತ ಕೇಳ್ತೀನಿ, ಇಲ್ಲ ಅಂತಲ್ಲ. ಯಾಕಂದ್ರೆ ನಾನು ಸನ್ಯಾಸಿ ಅಲ್ಲ, ನಾನು ಕೂಡ ಒಬ್ಬ ರಾಜಕಾರಣಿ. ನಾವು ಬರ್ಬೇಕಾದ್ರೆ ಎಷ್ಟೋ ಜನ ನೀವು ಮಂತ್ರಿಗಳು ಮಾಡಿದ್ವಿ. ನಾವು 94ರಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಾಗ್ಲೂ ಕೂಡ ನಾನು ಉಚ್ಚಾಟ ಮಾಡಿದ್ರು. ಮತ್ತೆ ಅವರೇ ನೇರವಾಗಿ ಕರ್ಕೊಂಡೋಗಿ ಮತ್ತೆ ಟಿಕೆಟ್ ಕೊಟ್ರು. ಮತ್ತೆ 2018ರಲ್ಲಿ ಕೂಡ ಕಾರಣಾಂತರಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಟಿಕೆಟೇ ಮೈನಸ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ಅವರೇ ಕರೆದು ಮತ್ತೆ ಟಿಕೆಟ್ ಕೊಟ್ಟು ಮತ್ತೆ ನನ್ನ ಕೆಲಸತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಿದ್ರು. ಇವೆಲ್ಲ ಉದಾಹರಣೆಗಳಿದ್ದಾವೆ. ನಾನು 2004ರಲ್ಲಿ ಇವರು ನಮ್ಮ ಧರ್ಮಸಿಂಗ್ ಅವ್ರು ಇರ್ಬೇಕಾದ್ರೆ ಇದೇ ಜನ ಬಂದ್ಬಿಟ್ಟು ಅಲ್ಲಿ ಕೂಗಾಕಿದ್ದಕ್ಕಪ್ಪ ನಾನು ಎಲ್ಬೇಕು ಕುಟುಂಬ ಗೌರವ ಇದೆ, ಅಭಿಮಾನ ಇದೆ, ದೊಡ್ಡ ಮಂತನ ನೀವೆಲ್ಲ ಬಂದು ಕೇಳಿದ್ರಿ, ನಿಮ್ಮೆಲ್ಲರಿಗೂ ಒಂದು ಗೌರವ ಕೊಡ್ತೀನಿ ಕಣ, ನನಗೆ 15 ದಿವಸ ಟೈಮ್ ಕೊಡ್ರಿ ಅಂತ ಧರ್ಮಸಿಂಗ್ ಅವ್ರ ಟೈಮ್ ತಗೊಂಡು 15 ದಿವಸ ನನಗೆ ಗೊತ್ತಿಲ್ಲ. ಗೋಪಾಲಕೃಷ್ಣ ಬಂದು ನಾನೇ ಡೆಪ್ಟಿ ಸ್ಪೀಕರ್ ಆಗಿ ನೀನು ಹೋಗಿ ತಗೋಬೇಕಪ್ಪ ಅಂತ ಹೇಳಿದ್ರು. ಏನ್ ಸರ್ ಹಿಂಗ್ ಕರೀತೀರಿ ಇದ್ದಕ್ಕಿದ್ದಂಗೆ ಅಂತ. ನಿಮ್ಮ ಜನಗಳ ಮುಂದೆ ನಾನು ಮಾತು ಕೊಟ್ಟಿದ್ದೇನೆ, ಯಾವತ್ತು ನಿಮಗೂ ಮಾತು ಕೊಟ್ಟಿ ನಿಮ್ಮಂತ ಮಂತನಕ್ಕೆ ನಾನು ಅಷ್ಟು ಮಾಡಿದೆ. ನಾನು ಇನ್ನೇನ್ ಮಾಡ್ಲಪ್ಪ, ಬಹಳ ಚಿಕ್ಕದಾಯ್ತು, ಮುಂದೆ ನಾನು ಒಳ್ಳೇದು ಮಾಡ್ತೀನಿ ಅಂದ್ರೆ. ಬಟ್ ದೈವದೇನ್ರಾದ್ರು ಅವರು, ಅಲ್ಲಿಂದಾಗಿ ಇದಾಯ್ತು. ಬಟ್ ಆ ತರ ಇವರು ಅರ್ಥ ಮಾಡ್ಕೋಬೇಕಲ್ಲ. 7 ಸಾರಿ ಗೆದ್ದಿರ್ತಕ್ಕ ಸರಿ ಸಮಾನ ಇರ್ತಕ್ಕಂಥ ಇಡೀ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ 6 ಜನ ಅಷ್ಟು ಕಂಟಿನ್ಯೂಸ್ ಆಗಿ 7 ಸಾರಿ ಗೆದ್ದು ನಾವಲ್ಲಿ ಕೂತ್ಕೊಂಡಿದ್ವಿ ಅಸೆಂಬ್ಲಿಗಳಂತ ನಮಗೂ ಅನುಭವ ಇದೆ. ಬಾರಿ ಒದ್ದರಿಸಿ ಮಾತಾಡ್ಬಿಟ್ರೆ ಮಾತ್ರ ಬಾರಿ ದೊಡ್ಡ ಮೇಧಾವಿ ಅಲ್ಲ. ಮಾನಸಿಕವಾಗಿ ನೊಂದಿರ್ತಕ್ಕಂಥ ನೋವುಗಳು ಕೂಡ ಜಾಸ್ತಿ ಅನುಭವಿಸಿದೆ ನಾವು ವಿಚಾರದಲ್ಲಿ. ನಮಗೂ ಅನುಭವಗಳಿದೆ. ಡೆಪ್ಟಿ ಸ್ಪೀಕರ್ ಕೆಲಸ ಮಾಡಿದ್ದೀನಿ, ಎಲ್ಲ ರಾಜಕೀಯದಲ್ಲೆಲ್ಲ ನಾವು ಕಮಿಟಿಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ, ಕಾರ್ಪೊರೇಷನ್ಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಜನಗಳಲ್ಲಿ ಕೂಡ ಕಷ್ಟ ಸುಖಗಳೆಲ್ಲ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥ ಸಂದರ್ಭಗಳು ಕೂಡ ಸಾಕಷ್ಟು ಹಂಚ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿಗಳು ಕೂಡ ತರಕಾರಿ ಮಾಡ್ಕೊಂಡು ಮೇಷ್ಟ್ರುಗಳಾಗಿ ನಮ್ಮನ್ನ ಬಡ ಕುಟುಂಬದಲ್ಲಿ ಯಾವ ರೀತಿ ಕಷ್ಟ ಅಂಬದು ಏನು ಕೊಟ್ಟಾರೆ ಅಂತ ಹೇಳಿದ್ರೆ, ಅನ್ನ ಊಟ ಮುದ್ದೆ ಇಲ್ದಲೇ ನಾವು ಬದುಕಿರ್ತಕ್ಕಂಥ ಜನ ನನಗೆ ಬಡತನ ಚೆನ್ನಾಗಿ ಗೊತ್ತಿದೆ. ಹಾಗಂತೇಳಿ ನಾನು ಯಾವತ್ತೂ ಹಿಂದಿನ ಜೀವನ ನಾನು ಮರೆಯಲ್ಲ. ಮುಂದಿನ ಜೀವನ ಭಾರಿ ಸೊಗಸಾಗಿರ್ಬೇಕು ಅಂತ ಆಸೆ ಪಡ್ತಕ್ಕಂಥದ್ದಲ್ಲ. ಈಗ ಈ ಜೀವನದಲ್ಲಿ ಜೀವ ಇರೋದ್ರಿಂದ, ಶಕ್ತಿ ಇರೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಕೆಲಸ ಹಿಂದುಳಿದಿರ್ತಕ್ಕಂಥ, ಅತ್ಯಂತ ಹಿಂದುಳಿತಕ್ಕಂಥ ಈ ತಾಲೂಕಿಗೆ ಏನೋ ಮಾಡಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಇಟ್ಕೊಂಡಿದ್ದೇನೆ. ಬಿಟ್ರೆ ಖಂಡಿತವಾಗ್ಲೂ ನನ್ನ ತಂದೆ ತಾಯಿ ಸಮಾಧಿಗಳು ಇಲ್ಲೇ ಇದೆ, ಅವರ ಮೇಲೆ ಪ್ರಮಾಣ ಮಾಡಿರ್ತೇನೆ. ಯಾವ ಆಸೆಗಳು ನನಗಿಲ್ಲ.